fade. Anger in my veins, I'ma throw you out of gate. Yeah, flame in my chest, not easy to contain. No, mess with me, boy. A very special moment, indeed very emotional moment ನನಗೆ. ಯಾಕಂದರೆ ನಾನು ಹುಟ್ಟಿದ್ದು ತುಳುನಾಡು. ವೆಲ್ಕಮ್ ನಾಗಾರ್ಜುನ ಶರ್ಮ. ಹುಟ್ಟಿದ್ದು ತುಳುನಾಡಲ್ಲಿ. ಮೈ ಫಾದರ್ ಬಿಲೌಡ್ ಲೇಟ್ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲ್ನಾಥ್ ಮೈ ಗುರುಗಳು. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ರಿಮೆಂಬರ್ ಮೈ ಮಾಮ್ ಅಗೇನ್. ಶಿ ಈಸ್ ಸ್ಟಿಲ್ ದ ಪವರ್, ಮೈ ಪವರ್, ಸರೋಜಿನಿ. ಅಲ್ಲಿಂದ ಹುಟ್ಟಿ ಚೆನ್ನೈಗೆ ಹೋಗಿ ಬೆಂಗಳೂರಲ್ಲಿ ಬಂದು ನನ್ನ ಸಂಗೀತ ಸವಾರಿ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 100 ಫಿಲ್ಮ್ಸ್ ವಿತ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಎಲ್ಲರೂ ಜನರ ಇದು ಆ್ಯಂಡ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಎವ್ರಿಬಡಿ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ. ಆ್ಯಂಡ್ ಟುಡೇ ಅಗೇನ್ ವೈ ಐ ಕಾಲ್ ದಿಸ್ ಆಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಈಸ್ ಲೈಕ್ ಮೈ ಬ್ರದರ್. ಐಲ್ ಕಾಲ್ ಹಿಮ್, ವಿ ಆಲ್ವೇಸ್ ಕಾಲ್ ಈಚ್ ಅದರ್ ಬ್ರೋ ಇ ವಿತ್ ಲವ್. ಸೊ ಸಾರಿ, ನಾನು ಔಟ್ ಆಫ್ ಟಾಪಿಕ್ ಮಾತಾಡ್ಬೋದು, ಬಟ್ ಅಗೇನ್ so that much love I have for him. Very, 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 very talented, young, energetic, and I was always waiting for a very big screen for you to enter Namma Sandalwood. And obviously ನಮ್ಮ ಜನ ನಿಮ್ಮನ್ನು, ಎವ್ರಿಬಡಿ ಎಲ್ಲರೂ ನಿಮ್ಮನ್ನು ತುಂಬ ಹೃದಯದಿಂದ with open arms they will welcome you because you deserve it. Because I am not simply exaggerating, be it dance, acting, fight, and your looks, everything. And again, ಇವಾಗ ಈ ಬೇಡ ಯಾವ ಸುಂದರಿಯ ತುಳು ವರ್ಷನನ್ನು ಹಾಡಿದ್ದು ಅರ್ಜುನ್ ದೇವ್. ಐ ವುಡ್ ಲೈಕ್ ಟು ಇನ್ವೈಟ್ ಯು ಹಿಯರ್ ಆರ್ ಯುವರ್ ಎಂಟ್ರಿ ಇಸ್ ಲೇಟರ್. ಓಕೆ ಫೈನ್. ಆ್ಯಂಡ್ ಟಾಸ್ ಅವರು ನನ್ನ ಹತ್ರ ಫಸ್ಟ್ಗೆ ಡಿಸ್ಕಸ್ ಮಾಡಿದಾಗಲೇ ಇಟ್ ವಾಸ್ ವೆರಿ 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 ಸ್ಪೆಷಲ್ ಸಬ್ಜೆಕ್ಟ್. ನನಗೆ ಇಮಿಡಿಯೇಟ್ಲಿ ಓಕೆ ಅನಿಸ್ತು. ಆ್ಯಂಡ್ ನಾಟ್ ಓನ್ಲಿ ಆ್ಯಸ್ ಎ ಡೈರೆಕ್ಟರ್, ಅರ್ಜುನ್ಸ್ ಮ್ಯೂಸಿಕಲ್ ನಾಲೆಜ್ ಆಲ್ಸೋ ನಾನು ಇದನ್ನು ಹೇಳಬೇಕು. ಸೊ ಟಾಸ್ ಏನಾದರೂ ಇವತ್ತು ಈ ಸಾಂಗ್ ಫಸ್ಟ್ ಸಾಂಗ್ ಹಿಟ್ ಆಗಿ ಸೆಕೆಂಡ್ ಸಾಂಗಿಗಾಗಿ ಈ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಟ್ ಯು ಡನ್, ಎವ್ರಿ ಸಿಂಗಲ್ ಮೂಮೆಂಟ್ ಅರ್ಜುನ್ ವಾಸ್ ವಿತ್ ಮೀ. ಆ್ಯಂಡ್ ಸರ್, ನಿಮಗೆ ತುಂಬ ನಾನು ಕೇಳಿದ್ದೀನಿ ಸರ್, ಲೆಗೆಸಿ ಅಂತ ನಾನು ಅದನ್ನು ಮೆನ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಫಸ್ಟ್ ಟೈಮ್ ಅರ್ಜುನ್ ಸರ್ ಐ ಹ್ಯಾವ್ ಸೀನ್ ಹಿಸ್ ಆನ್ ಫೀಲ್ಡ್ ಆ್ಯಂಡ್ ಇಲ್ಲೂ ನನಗೆ ಐ ಫೆಲ್ಟ್ ದ ಸೇಮ್. ನನಗೇನಂದರೆ ಒಂದೇನು ಹೇಳಬೇಕು, ಈ ಡೆವಲಪ್ಮೆಂಟ್ ಏನಿದೆ ಇವಾಗ, ನಾವು ಒಂದು ಮೈನ್ ಸ್ಟ್ರೀಮ್ ತುಳು ಫಿಲ್ಮ್ನ ನಾವು ಪ್ರೆಸೆಂಟಿಂಗ್ ಇಟ್ಟು ಕನ್ನಡ, ಈ ಥರ ಡೆವಲಪ್ಮೆಂಟ್ ಜಾಸ್ತಿ ಆಗಲಿ ಅಂತ ನಾನು ಈ ಸ್ಟೇಜ್ ಮುಖಾಂತರ ಕೇಳ್ತೀನಿ. ಯಾಕಂದರೆ ಅಲ್ಲಿ ತುಂಬ ಕಥೆಗಳು, ಮಣ್ಣಿನ ಕಥೆಗಳು ಆ್ಯಂಡ್ ಎಲ್ಲ ಇಮ್ಯಾಜಿನೇಷನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡೋ ಥರ ಆದರೆ ಇನ್ನೂ ವಿಸ್ತಾರ ಆಗುತ್ತೆ. ಎಲ್ಲ ಕಥೆಗಳು ಇಲ್ಲಿ ಜನರು ಕೂಡ ನೋಡ್ತಾರೆ. ಸೊ ಈ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಲಿ ಟಾಸ್ ಮುಖಾಂತರ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ಚೈಲ್ಡ್ಹುಡ್ಡಿಂದಲೂ ನಾನು ಮಂಗಳೂರಿಂದ ಬಂದಿರೋಂಥವನು. ಸೊ ಚೈಲ್ಡ್ಹುಡ್ಡಿಂದಲೂ ನಾಟಕ ನೋಡ್ಕೊಂಡು ಬಂದವನು. ಸೊ ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದೇವದಾಸ್ ಕಾಪಿಕಾಡ್ ಸರ್. ಸೊ ಇವತ್ತು ಅವ್ರ ಸಿನಿಮಾ, ಅವ್ರ ಅಸೋಸಿಯೇಟೆಡ್ ಆಗಿರುವಂಥ ಈ ಸಿನಿಮಾ, ಅವ್ರ ತಂಡದ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ವೆರಿ ಪ್ರೌಡ್. ಅದು ನನಗೆ, ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ. ಸೊ ಹಾಗೆ ವೆನ್ ಇಟ್ ಕಮ್ಸ್ ಟು ಅರ್ಜುನ್ ಬ್ರೋ, ಯಾಕೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಅಂದರೆ ಹೀ ಈಸ್ ವೆರಿ ಇನ್ಸ್ಪೈರಿಂಗ್ ಹಾಗೂ ಸಪೋರ್ಟಿಂಗ್ ಆಲ್ಸೋ. ಸೊ ನೀವು ಏನೇ ಒಂದು ಹೇಳಿ ಅವರಿಗೆ, ಅಂದರೆ ಬ್ರೋ ಈ ಥರ ಏನಾದರೂ ಮಾಡೋಣ, ಹೀ ವಿಲ್ ನೆವರ್ ಸೇ ನೋ, ಹಿ ವಿಲ್ ಸೇ ಎಸ್ ಮಾಡೋಣ ಅಂತ. ಸೊ ಆವಾಗ ನಮಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ನಾವು ಏನಾದರೂ ಒಂದು ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಬ್ರೋ. ಹಲೋ, ಎಲ್ಲರಿಗೂ ನಮಸ್ಕಾರ. ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸರ್. ಚಿಕ್ಕದ್ರಿಂದ ಅವ್ರ ನಾಟಕ ನೋಡಿ ವಿ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಅಗೇನ್ ಅರ್ಜುನ್ ಬೈ, ಅಗೇನ್ ವರ್ಕಿಂಗ್ ವಿತ್ ಹಿಮ್ ವಾಸ್ ಈಸಿ ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಲಾಟ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರಲಿ, ಹಿಸ್ ವಿಷನ್ ಆರ್ ಎನಿಥಿಂಗ್. ಸೊ ಇಟ್ ವಾಸ್ ನಾಟ್ ವೆರಿ not difficult, very easy to work with. ಬಟ್ ನಮಗೆ 2 ಲ್ಯಾಂಗ್ವೇಜ್ ಶೂಟ್ ಇದ್ದ ಕಾರಣ ಐ ಥಿಂಕ್ ಇಟ್ ವಾಸ್ ಅಂದರೆ 2 ಲ್ಯಾಂಗ್ವೇಜ್ ಶೂಟ್ ಮಾಡಬೇಕಿತ್ತು ಸೈಮಲ್ಟೇನಿಯಸ್ಲಿ. ಸೊ ದೇರ್ ವೇರ್ ಲಾಟ್ ಆಫ್ ಥಿಂಗ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದು. ಐ ಥಿಂಕ್ ವಿ ಹ್ಯಾವ್ got a good product end of the day. It was a really good journey. I couldn't have asked for a better team to work with. Shami auntie, Dev uncle have been so supportive. Arjun, Joel, Dikshit was so patient with me during the choreography. So honestly, it was very smooth, and I genuinely could not have asked for a better team of people. ತುಳುಗೆ ಇದು ನನ್ನ ಡೆಬ್ಯೂ. ಟಾಸ್ ಇಸ್ ವೆರಿ ಸ್ಪೆಷಲ್, ಯಾಕಂದರೆ ತುಳು ನನ್ನ ಭಾಷೆ.
ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾರಾದರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ, ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು ಐ ಸೆಡ್ ಎಷ್ಟು ದಿನ ಬರುತ್ತೆ? ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ಹಣೆಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನು ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ, ಯಾಕಂದರೆ ಕಾಪಿಕಟ್ ಸರ್ ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗ ಅಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆನೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್, ಐ ಆಮ್ ಸೋ ಪ್ರೌಡ್ ಆಫ್ ಯು. ನಿಜ ಹೇಳ್ತೀನಿ, ಐ ಮೀನ್ ಹಿ ನೀಡ್ಸ್ ಅನ್ ಇಂಟ್ರಡಕ್ಷನ್. ನಮ್ಮ ಕಡೆ ನಾವು ತುಳುವ ಸ್ಟಾರ್ ಯಾರು ಅಂತ ಹೇಳಿದ್ರೆ ನಮಗೆ ಹೆಸರು ಬರೋದೇ ಅರ್ಜುನ್ ಕಾಪಿಕಾಡ್ ಅವರು. ಹಿ ಈಸ್ ನೋನ್ ಆಸ್ ದ ತುಳು ಸೂಪರ್ ಸ್ಟಾರ್. ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇದು ನಿಮ್ಮ ಸಿನಿಮಾ ಅಂತ ಭಾವಿಸಿ, ನಾವು ಇದರಲ್ಲಿ ನನ್ನ ಕೆಲಸ ಭಾಳ ಕಮ್ಮಿ. ಅಂದರೆ ನಾನು ಕತೆ ಬರೆದಿರ್ಬೋದು, ಸಂಭಾಷಣೆ ಬರೆದಿರ್ಬೋದು, ಬೇರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿರ್ಬೋದು. ಬಟ್ ಇದರ ಕ್ರೆಡಿಟ್ ಗೋಸ್ ಟು ಅರ್ಜುನ್. ನನ್ನ ಮಗ ಅಂತ ಹೇಳೋದಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ. ಎಲ್ಲ ಅವನೇ ಮಾಡಿದ್ದಾನೆ. ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಕೂತಿದ್ದೇವೆ, ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಜಗಳನೂ ಮಾಡಿದ್ದೀವಿ, ಸಿನಿಮಾ ಒಳ್ಳೆಯದಾಗಲಿಕ್ಕೆ. ಸೊ ತುಳುನಾಡಿನ ಎಲ್ಲ ಪ್ರೇಕ್ಷಕ ವರ್ಗ, ಹಿರಿಯವರ ಆಶೀರ್ವಾದ ಜೊತೆಗೆ ನಮಗೆ ವಿಶೇಷವಾಗಿ ಈ ಚಿತ್ರ ನಿರ್ಮಾಣಕ್ಕೆ ಹೊರಟಾಗ ನಾವಿದ್ದೇವೆ ಅಂತ ಎದುರು ಬಂದು ಅರ್ಜುನನ್ನು ನಾಯಕನಾಗಿ ಕನ್ನಡಕ್ಕೆ ಪರಿಚಯಿಸಬೇಕು ಅಂತ ಬಂದು ನಮ್ಮ ಪ್ರೀತಿಯ ನಿರ್ಮಾಪಕರು, ಅವರಿಗೆ ಮೊದಲನೇದಾಗಿ ನಾನು ಸಲ್ಯೂಟ್ ಹೊಡಿಬೇಕು. ಅಲ್ಲಿ ಸಾಗರ್ ಪೂಜಾರಿ ಅವರಿದ್ದಾರೆ. ಅಲ್ಲಿ ನಾನು ಈ ಸರಿ ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು, ಸ್ವಲ್ಪ ನರ್ವಸ್ನೆಸ್ ಇದೆ. ಹಾಗೆಯೇ ನನ್ನ ಜೊತೆ ನನ್ನ ಬ್ರದರ್ ಇದ್ದಾರೆ, ಸಾಗರ್ ಪೂಜಾರಿ. ನಾವು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡಿದ್ದೇವೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸಾಗರ್ ಪೂಜಾರಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸ್ಟೋರಿ ರೈಟರ್ ದೇವದಾಸ್ ಕಾಪಿಕಾಡ್ ಸರಿಗೆ ಥ್ಯಾಂಕ್ಸ್ ಮಾಡ್ತೀನಿ. ಆಮೇಲೆ ನಮ್ಮ ಅರ್ಜುನ್ ಕಾಪಿಕಾಡ್ ಅವರಿಗೂ ತುಂಬ ಧನ್ಯವಾದ ಹೇಳ್ತೀನಿ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ನನಗೆ ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಾನು ನಿಲ್ತಾ ಇರೋದು. ನನಗೆ ಅಷ್ಟೇನು ಮಾತಾಡಿ ಏನು ಅಭ್ಯಾಸ ಇಲ್ಲ, ಜಾಸ್ತಿ ಏನು ಮಾತಾಡ್ಬೇಕಂತೇನು ಗೊತ್ತಿಲ್ಲ. ಆದರೆ ಎಲ್ಲರೂ ಬಂದು ಸಿನಿಮಾನು ನೋಡಬೇಕಂತ ಒಂದು ವಿನಂತಿ ಅಷ್ಟೇ. ಸೊ ಈ ಟಾಸ್ ಸಿನಿಮಾ ತುಂಬಾ ಸ್ಪೆಷಲ್ ಇದೆ ನನಗೆ, ಯಾಕೆಂದರೆ ನಾನು ಮತ್ತು ಅರ್ಜುನ್ ಅವರು ವಿ ಆರ್ ಕ್ಲಾಸ್ಮೇಟ್ಸ್. ಚಂಡಿಕೋರಿ ಸಿನಿಮಾ ಜೊತೆಗೆ ನಿರ್ಮಾಣ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮಾಡಿದ್ದಾರೆ, ವಿಚ್ ವಾಸ್ ರ್ಯಾನ್ ಫಾರ್ 200 days. ಸೊ ಈ ಒಂದು ಕನೆಕ್ಷನ್ ಏನಿದೆ ನಮ್ಮದು, ಆ ಟೈಮಲ್ಲಿ ಏನು ಎಫರ್ಟ್ ಹಾಕ್ತಿದ್ವಿ ಅದೇ ಎಫರ್ಟ್ನ ಇಲ್ಲಿ ಹಾಕಿಬಿಟ್ಟು ಈ ಸಿನಿಮಾ ರೆಡಿಯಾಗಿದೆ. ಅರ್ಜುನ್ ಫುಲ್ ಫ್ಲೆಜ್ಜಲ್ಲಿ ಡೈರೆಕ್ಷನ್, ಐ ಥಿಂಕ್ 4th ಸಿನಿಮಾ, ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕೆಂದರೆ ಎಲ್ರಿಗೊಂದು ಯೂಶ್ವಲಿ ಏನಿರುತ್ತೆ ಅಂತ ಹೇಳಿದರೆ, ತುಳು ಸಿನಿಮಾ ಅಂತ ಆದ ಕೂಡಲೇ ಮೇ ಬಿ ಡಬ್ಡ್ ವರ್ಷನ್ ಬಂದಿರುತ್ತೆ ಅಥವಾ ಅಲ್ಲಿದೆ ಅಂತ ಆ ಫ್ಲೇವರ್ ಅಂತ ನೆನೆಸ್ಕೊಂಡಿರ್ತಾರೆ. ಇಲ್ಲ, ಈ ಸಿನಿಮಾದ್ದು ಇದರ ವಿಶೇಷತೆನೇ ಅದು. ಈ ಸಿನಿಮಾ ಕನ್ನಡದಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ, ತುಳುವಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ.
ಸೊ ಕನ್ನಡ ರೀಜನ್ ಏನಿದೆ, ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ, ಕುಂದಾಪುರ, ಮೈಸೂರು, ಸೊ ಆ ಬೆಲ್ಟಲ್ಲೆಲ್ಲ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದೇ ರೀತಿ ಮಂಗಳೂರು ಬೆಲ್ಟಲ್ಲಿ ನಾವು ತುಳುಲಿ ಟ್ರೈ ಮಾಡ್ತಿದ್ದೀವಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನೇನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಆದರೆ ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಈವನ್ ಶಿವಣ್ಣ, ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ. ನಮಗೆ ದೊಡ್ಡ ಮ್ಯಾನ್ ಅಂದರೆ ದೇವಸ್ಥಾನ. ಶಿವಣ್ಣ ಅಷ್ಟು ಗ್ರೇಸ್ ಆಗಿ, ಬೀಯಿಂಗ್ ಸಚ್ ಅ ಲೆಗಸಿ, ಸಚ್ ಅ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ, ಅಂದರೆ ಅದು ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವಣ್ಣನಿಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯವಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಶಿವಣ್ಣ, ನಿಮ್ಗೂ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಟಾಸ್ ಸಿನಿಮಾದಲ್ಲಿ ಇಟ್ಸ್ ಅ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಸರ್. ಈಗ ಪೋಸ್ಟರಲ್ಲಿ ನೋಡಿದಾಗೇ ದಿಸ್ ಇಸ್ ಸಮಥಿಂಗ್, ಒಂದು ಎಲ್ಲ ಇರುವಂಥ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾದಲ್ಲಿ ಎಲ್ಲ ಎಮೋಷನ್ಸನ್ನು ವೆರಿ ನೀಟ್ಲಿ ಪಿಂಚ್ ಮಾಡಿ ಬರುವಂಥದ್ದು. ಕನ್ನಡ ಮತ್ತು ತುಳುಗೆ ಬಂದಾಗ ದೆರ್ ಇಸ್ ಅ ಸ್ಲೈಟ್ ಚೇಂಜಸ್ ಆಗುತ್ತೆ. ಸೊ ಈ ಎರಡು ಎಲಿಮೆಂಟ್ಸ್ನ ಪ್ರಾಪರ್ ಆಗಿ ಬ್ಲೆಂಡ್ ಮಾಡಿ ನಮ್ಮ ತುಳು ಆಡಿಯನ್ಸ್ ಹಾಗೆ ಕನ್ನಡದ ಮಹಾನ್ ಆಡಿಯನ್ಸಿಗೆ ನಮಗೆ ರೀಚ್ ಆಗೋ ಥರ ಯಾವ ಥರ ಸ್ಕ್ರಿಪ್ಟ್ ಬೇಕು. ಇನಿಷಿಯಲಿಂದ ಇದು ಫಸ್ಟ್ ಡ್ರಾಫ್ಟ್ ಅಲ್ಲ ಸರ್, ಈ ಸಿನಿಮಾ ಮೋಸ್ಟ್ ಪ್ರಾಬ್ಲಿ 9th ಡ್ರಾಫ್ಟ್ ಇದು ಓಕೆ ಆಗಿರೋದು. ಸೊ ಅದ್ರ ಮೇಲೆ ವರ್ಕ್ ಮಾಡಿ ಯಾವ ರೀತಿ ಎಲ್ಲ ಆಡಿಯನ್ಸ್ನ ಟ್ಯಾಪ್ ಮಾಡ್ಬೋದು, ಮಂಗಳೂರಲ್ಲಿ ಹೇಗೆ ಮಾಡ್ಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡಿ ಬ್ಲೆಂಡ್ ಮಾಡಿ ಮಾಡಿರೋದು. ಸ್ಕ್ರಿಪ್ಟಲ್ಲಿ ಏನು ಚೇಂಜಸ್ ಇಲ್ಲ, ಬರೀ ಒಂದು ಆರ್ಟಿಸ್ಟ್ ಆಚೆ ಎರಡು ಚೇಂಜ್ ಆಗಿದ್ದಾರೆ.